ನಮಃ ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಶ್ರೀ ಭಾಸ್ಕರಾಯ ನಮೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶ್ವರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಭಾನುವಾಸರದಲ್ಲಿ ಇವತ್ತಿನ ತಿಥಿ ಚತುರ್ದಶಿ. ಇವತ್ತಿನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಭಾನುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಕೂಡ ನೋಡುವಂಥದ್ದು. ಈ ದಿವಸ ಭಾರಿ ಶುಭವಾಗಿರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಎಂದಿಗಿಂತ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥದ್ದು. ಹೊಸ ಸ್ನೇಹಿತರ ಪರಿಚಯ ಕೂಡ ಆಗುವಂಥದ್ದು. ನಿಮ್ಮ ಕಾರ್ಯವೈಖರಿಗೆ ಹಿರಿಯರು ಕೂಡ ನಿಮ್ಮನ್ನು ಗೌರವದಿಂದ ನೋಡುವಂಥದ್ದಾಗಿರುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಮಹಾಲಕ್ಷ್ಮಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ನಿಮ್ಮ ಕೆಲಸ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಹೊಗಳುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗಿರುವಂಥದ್ದು. ಕುಟುಂಬದವರು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು. ಆರೋಗ್ಯ ಸುಧಾರಣೆ ಕೂಡ ಕಾಣುವಂಥದ್ದು ಇರುತ್ತೆ. ವ್ಯಾಪಾರ ಕ್ಷೇತ್ರವಾಗಿರಬಹುದು, ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಿದಲ್ಲಿ ಒಳಿತು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ನರಸಿಂಹದೇವರ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಮಾತುಕತೆಗಳ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥದ್ದು. ಹೊಸ ಅಡೆತಡೆಗಳೇನಾದ್ರು ಇದ್ರೆ ಅದು ಒಂದಿಷ್ಟು ನಿವಾರಣೆ ಆಗುವಂಥದ್ದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭಾಂಶವಾಗಿರುವಂಥದ್ದು. ಜನರು ನಿಮ್ಮ ನಡವಳಿಕೆ ಉತ್ತಮವಾಗಿದ್ದು ಮನೆಯಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಮಾಡುವಂಥ ಶುಭ ಕಾಲವಾಗಿರುತ್ತೆ. ಮುಖ್ಯವಾಗಿ ಜರುಗುವಂತಹ ಎಲ್ಲಾ ವಿಷಯಗಳಲ್ಲೂ ಮುಖ್ಯ ಪಾತ್ರ ನೀವು ವಹಿಸುವಂಥದ್ದಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಶ್ರೀಕೃಷ್ಣನ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ದೈವಾನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ಉದ್ಯೋಗ ವ್ಯವಹಾರದಲ್ಲಿ ಭಾರಿ ಪ್ರಗತಿ ನೋಡುವಂಥದ್ದು. ನಿಮ್ಮ ಕಂಪನಿ ಅಥವಾ ಉತ್ಪಾದನೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಕೂಡ ಇರುವಂಥದ್ದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಸುಧಾರಣೆ ಕಾಣುವಂಥದ್ದು. ವಿದೇಶಕ್ಕೆ ಹೋಗುವ ನಿಮ್ಮ ಆಸೆ ಫಲಿಸುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭ ಅಂತಾನೆ ಹೇಳುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ಶ್ರೀರಾಮರ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳು ಸುಲಭವಾಗಿ ಮಾಡಿ ಮುಗಿಸುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ಮೀರಿದ ಮಟ್ಟ ನಿಮ್ಮನ್ನು ಕೈ ಸೇರುವಂಥದ್ದು. ನಿಮ್ಮವರೇ ನಿಮಗೆ ಸಮಸ್ಯೆ ಆಗಬಹುದು. ಗೌಪ್ಯತೆ ಒಳಿತು. ಎಚ್ಚರಿಕೆ. ದಿನದ ಆರಂಭಕ್ಕಿಂತಲೂ ಆರಂಭದ ಕೊನೆಯ ಭಾಗದಲ್ಲಿ ಹೆಚ್ಚು ಸಂಪರ್ಕ, ಹೆಚ್ಚು ಸಂತಸ ಕೊಡುವಂಥದ್ದು. ಹಾಗಾಗಿ ಈ ದಿವಸದಲ್ಲಿ ನೀವು ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶ್ರೀರಾಮ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಶನಿ ಗುರು ಶುಭ ಸ್ಥಾನದಲ್ಲಿ ಇರುವುದರಿಂದ ಹೆಚ್ಚಿನ ಮಟ್ಟದ ಲಾಭಗಳನ್ನು ನೀವು ನೋಡಬಹುದು. ವ್ಯಾಪಾರ ಉದ್ಯೋಗದಲ್ಲಿ ಭಾರಿ ಪ್ರಗತಿಯನ್ನು ಸಹ ನೋಡುವಂಥದ್ದು. ನೂತನ ವಾಹನ ಕೊಳ್ಳುವಂತಹ ವಿಚಾರದಲ್ಲಿ ಸಂತಸ ಕೂಡ ಕಾಣುವಂಥದ್ದು. ಸಂಗಾತಿಗೆ ವಸ್ತ್ರಾಭರಣ ಕೊಡಿಸುವಂತಹ ಒಂದಿಷ್ಟು ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಋಣ ಭಾರ ಮುಕ್ತರಾಗುವಂತಹ ಸುವರ್ಣಾವಕಾಶ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೋಡುವಂಥದ್ದು. ನಿಮ್ಮ ಸೇವಕ ವರ್ಗದವರ ಸಹಾಯ ಕೂಡ ನಿರೀಕ್ಷಿಸಬಹುದು. ಬಾಕಿ ಉಳಿದಿರುವ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುವವರೆಗೂ ನಿಮಗೆ ಒಂದಷ್ಟು ಸಮಾಧಾನ ಕೂಡ ಸಿಗುವುದಿಲ್ಲ. ಅದರಿಂದ ಪ್ರಶಂಸೆ ಕೂಡ ನಿಮಗೆ ದೊರಕುವಂಥದ್ದು. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥವರಿಗೆ ಉತ್ತಮ ಫಲಗಳು ಕೂಡ ನೋಡುವಂಥದ್ದು. ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಕನಸುಗಳು ಈಡೇರಿಸುವಂತಹ ದೈವಾನುಗ್ರಹ ನಿಮ್ಮಲ್ಲಿರುವಂಥದ್ದು. ಶುಕ್ರ ಜನ್ಮದಲ್ಲಿರುವಾಗ ಈ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ ಹಣದ ಹೊಳೆ ಹರಿಯುವಂಥದ್ದು.
ಅವಕಾಶಗಳು, ಹಳೆಯ ಸಾಲಗಳು, ಸಾಲದ ಬಾಯ್ತು ತೀರುವಂಥದ್ದು, ಋಣಮುಕ್ತರಾಗುವ ಜೊತೆಗೆ ಹೊಸ ಹೂಡಿಕೆಗಳಿಗೆ ಹಣ ತೊಡಗಿಸುವಂತಹ ಸುವರ್ಣಾವಕಾಶವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ 1, ಶುಭವರ್ಣ 1 ಬಿಳಿ, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಹೊಸ ವಿಷಯಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಮೂಡುವಂಥದ್ದು, ಒಳ್ಳೆಯ ಜನರ ಸಹವಾಸ ಕೂಡ ದೊರಕುವಂಥದ್ದು, ಸಂಬಂಧಿಕರೊಡನೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಒಳ್ಳೆಯ ಸುದ್ದಿಯನ್ನು ಕೂಡ ನಿರೀಕ್ಷಿಸಬಹುದು. ಕುಟುಂಬದವರ ಆರೋಗ್ಯ ಸುಧಾರಣೆಗಳಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭವರ್ಣ 1 ನೀಲಿ, ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಆದಾಯ ಹೆಚ್ಚಾಗುವಂಥದ್ದು, ಶತ್ರುಗಳು ಮಿತ್ರರಾಗುವಂಥದ್ದು, ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಕೂಡ ನೋಡುವಂಥದ್ದು, ಮನೋಬಲ ವೃದ್ಧಿ ಆಗಿರುವಂಥದ್ದು, ರಿಯಲ್ ಎಸ್ಟೇಟ್, ಸ್ವಂತ ಉದ್ಯೋಗ ನಡೆಸುವವರಿಗೆ ಲಾಭದಾಯಕವಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭವರ್ಣ 1 ನೀಲಿ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಕುಂಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಯಶಸ್ಸನ್ನು ಕೂಡ ನೋಡುವಂಥದ್ದು, ಹೊಸ ಅವಕಾಶಗಳು ಬಳಸಿಕೊಳ್ಳುವ ಜೊತೆಗೆ ಹೆಚ್ಚು ನಿಮ್ಮ ಕೆಲಸಗಳು ಈಡೇರುವಂಥದ್ದು, ವ್ಯವಹಾರಗಳಲ್ಲಿ, ಸಂಬಂಧಗಳಲ್ಲಿ ನಿಮಗೆ ಅನುಕೂಲಕರವಾಗಿರುವಂಥದ್ದು, ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ 8, ಶುಭವರ್ಣ 1 ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮೀನರಾಶಿಯವರಿಗೆ ನಿಮ್ಮ ಪ್ರತಿಭೆ ಪ್ರದರ್ಶಿಸುವ ಸುವರ್ಣಾವಕಾಶ ಒದಗಿ ಬರುವಂಥದ್ದು, ಮನೋರಂಜನೆಯಲ್ಲಿ ಆಸಕ್ತಿ, ನಡವಳಿಕೆಯಲ್ಲಿ ಸದ್ಯ ನಿಮ್ಮನ್ನು ಜನರು ಜವಾಬ್ದಾರಿಯಿಂದ, ಪ್ರಶಂಸೆಯಿಂದ ಗೌರವಿಸಿ ಸನ್ಮಾನ ಮಾಡುವಂಥ ಸುವರ್ಣಾವಕಾಶವಾಗಿರುತ್ತೆ. ಸಣ್ಣ ಪುಟ್ಟ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಅಗತ್ಯಗಳು ಬಂದರೆ ನೀವು ಅದನ್ನ ಕಾಮಾಗಿ ಕೆಲಸಗಳನ್ನು ಮಾಡೋದ್ರಿಂದ ಒಳಿತು. ಖರ್ಚುಗಳು ಹೆಚ್ಚಾಗಿ ಬರುತ್ತೆ, ನಿಮ್ಮ ಹಣಕಾಸಿನ ಮೇಲೆ ಹಿಡಿತವಿರಲಿ. ಮೀನರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭವರ್ಣ 1 ಕೇಸರಿ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.